ಸುಪತಾರಾಯೇ ಅಶ್ಮನ್ ವಿಶ್ವಾನಿ ದೇವ ವಾಯುನಾನಿ ವಿದ್ವಾನ್ ಯೋಧ್ಯಸ್ಮರ ವೈಷ್ಣವತೆ ನಮ ಉಕ್ತಿಂ ವಿದೇಮ. ಓಂ ನಮ ಶಿವಾಯ. ಶಿವಾಯ ನಮಃ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मज वानरयूथमुख्यं श्रीरामदूतं शिरसा नमामि. अखण्डजगदाकारं ಯೋಗ ಸಾಧನೆಯಿಂದ ಲಭಿಸುವಂತಹ ಫಲವು ಭಗವಂತನ ನಾಮಸ್ಮರಣೆಯಲ್ಲಿ ಯೋಗ ಅಂತ ಹೇಳಿದರೆ ವ್ಯಾಯಾಮ ಮಾಡುವಂಥ ಯೋಗ ಅಲ್ಲ, ತಪಸ್ಸು ಸಾಧನೆ. ಯೋಗ ತಪಸ್ಸಿನಲ್ಲಿ ಬರುವಂತಹ ಫಲವು ನಮಗೆ ಭಗವಂತನ ನಾಮ ಜಪದಿಂದ ಲಭಿಸುವುದು. ಇದರಲ್ಲಿ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಂತ ಕೆಲವು ವಿಷಯಗಳ ಬಗ್ಗೆ ಮುಂದುವರಿಸೋಣ. ನಾವು ಸಾಧು ಸಂತರುಗಳು ಮನೆಗೆ ಭಿಕ್ಷಾಟನೆಗೆ ಬಂದರೆ ಅವರಿಗೆ ಅನ್ನ ಆಹಾರವನ್ನು ಕೊಡುವುದನ್ನು ನಿರಾಕರಿಸಬಾರದು ಮತ್ತು ಆ ಕೊಡುವುದಕ್ಕೆ ಹಿಂದೆ ಮುಂದೆ ನೋಡಬಾರದು. ಅನ್ನ ಆಹಾರವನ್ನು ಕೊಡಬೇಕು. ಅದೇ ರೀತಿ ಅವರು ಹಣವನ್ನು ಕೇಳಿದರೆ ಅದರ ಬಗ್ಗೆ ವಿಚಾರ ಮಾಡಿಕೊಂಡು ಹಣವನ್ನು ಯಾಕೋಸ್ಕರ ವ್ಯವಹಾರ ಮಾಡ್ತಾರೆ, ಮಾಡ್ತಾರೆ ಆ ವ್ಯಯದ ಬಗ್ಗೆ ದಾಖಲೆಗಳು ಅಥವಾ ಇತ್ಯಾದಿ ಎಂಬುದನ್ನು ವಿವರವಾಗಿ ಕೇಳಿಕೊಡಬೇಕು. ಇನ್ನೊಂದು, ನಮ್ಮ ಕೈಯಲ್ಲಿ ಇದ್ದದರ ಒಂದು ಭಾಗವನ್ನು ಕೊಡೋದು ಅಲ್ಲದೆ ಅಲ್ಲಿ ಸಾಲ ಮಾಡಿ ಕೊಡಬೇಕಂತ ವಿಷಯ ಅಲ್ಲ. ಏನಾದರೂ ಇದ್ದರೆ ಮಾತ್ರ ಕೊಡಬೇಕು. ಅದರ ವ್ಯಯದ ಬಗ್ಗೆ ಕೇಳಿ ಕೊಡಬೇಕು. ಅದರ ಈ ಅನ್ನ ಆಹಾರವನ್ನು ಕೊಡುವುದಕ್ಕೆ ಹಿಂದೆ ಮುಂದೆ ನೋಡುವುದು, ಅದಕ್ಕೆ ಅವರಿಗೆ ಅಡ್ಡದಿಡ್ಡಿ ಮಾತಾಡಲಬಾರದು. ಅದು ಅದರ ಒಂದು ಸಣ್ಣ ನಿಯಮವನ್ನು ಮುಂದುವರಿಸೋದಾಗ ಗೊತ್ತಾಗ್ತದೆ ನಿಮಗೆ. ಭಿಕ್ಷೆ ಅಂತ ಹೇಳುವುದು ನಾವು ಮಾಡುವಂಥ ನೌಕರಿ ಒಂದು ಭಿಕ್ಷೆಯಾಗಿದೆ, ಒಂದು ಪ್ರಕಾರದ ಭಿಕ್ಷೆಯಾಗಿದೆ. ವಿರಕ್ತನಾದವನಿಗೆ ಭಿಕ್ಷೆ ಬೇಡುವುದು ಕೆಳಮಟ್ಟದಾಗಿರುವುದಿಲ್ಲ. ಬೇರೆಯವರಿಗೆ ಕೊಡಬೇಕು. ವಿರಕ್ತ ತೇಜವು ಎಂದಿಗೂ ವ್ಯಕ್ತವಾಗಿರುವುದಲ್ಲ. ನಾವು ವಿರಕ್ತ ಅಂತ ಹೇಳಿದರೆ ಒಂದು ಸಾಧು ಸಂತನನ್ನು ಕಂಡರೆ ಅವನಲ್ಲಿರುವಂತಹ ತೇಜವು, ಅದು ವಿರಕ್ತವಾದಂಥ ಒಂದು ಭಾವವು, ಅದು ಜನ್ಮ ಅಥವಾ ಅವನ ಕರ್ಮದಿಂದ ಬಂದಂಥದ್ದು ಹೊರತು ಅದು ಒಂದು ನಾವು ಏನಾದರೂ ಮೇಕಪ್ ಹಾಕಿ ಮಾಡುವಂಥ ತೇಜವು ಅಲ್ಲ. ಈಗ ಇಲ್ಲಿ ನಮಗೆ ಮೇಕಪ್ಪಿಗೆ ಬೇರೆ ಬೇರೆ ಹಚ್ಚಿಕೊಂಡು ಮೇಕಪ್ಪನ್ನು ತೇಜವನ್ನು ಉಂಟು ಮಾಡುವಂತಹ ಕೃತಿಗಳು ಈಗ ಪ್ರಪಂಚದಲ್ಲಿ ನಡೆಯುತ್ತುಂಟು. ಹಾಗೂ ವಿರಕ್ತ ತೇಜವು ಸ್ವತಃ ಸಿದ್ಧವಾಗಿರುತ್ತೆ. ಆ ಭಗವಂತನ ಕೊಟ್ಟಂಥ ವಿರಕ್ತ ತೇಜವು ಸ್ವತಃ ಸಿದ್ಧವಾದಾಗಿರುತ್ತೆ. ವೈರಾಗ್ಯದ ಹೊರತಾಗಿ ಪಾರಮಾರ್ಥವೆಲ್ಲವೂ ನಿರರ್ಥಕವಾಗಿದೆ. ಆ ಸಾಧು ಸಂತನ ಬಗ್ಗೆ ಹೇಳುವುದಾದರೆ ಅವನಿಗೆ ವೈರಾಗ್ಯದ ಹೊರತಾಗಿ ಪಾರಮಾರ್ಥವಾದವೆಲ್ಲವೂ ನಿರರ್ಥಕವಾಗಿದೆ. ಜಗತ್ತಿನ ಸ್ವಭಾವ ತಿಳಿಯುವುದು ಜ್ಞಾನದ ಮೊದಲಿನ ಮೆಟ್ಟಲು. ಈ ಪ್ರಪಂಚದ ಸ್ವಭಾವವನ್ನು ತಿಳಿದು ಜ್ಞಾನದ ಮೊದಲ ಮೆಟ್ಟಿಲು ಆಗಿರುತ್ತದೆ. ಯಾವುದು ಅಸತ್ಯವಾಗಿ ಇರುತ್ತದೆಯೋ ಅದನ್ನು ಸತ್ಯವೆಂದು ತಿಳಿಯುವುದು ಅಜ್ಞಾನ, ಅವಿದ್ಯೆಯಾಗಿರುತ್ತದೆ. ನಿಜವಾಗಿಯೂ ಮನುಷ್ಯನ ಪಾರಮಾರ್ಥಿಕ ಯೋಗ್ಯತೆ ಏನು ಅಂತ ಇರುತ್ತದೆ ಎಂಬುದು ಸಾಮಾನ್ಯ ಮನುಷ್ಯರಿಗೆ ತಿಳಿಯಲು ಸಾಧ್ಯವಾಗಿಲ್ಲ. ಒಂದು ಮನುಷ್ಯನ ಸ್ವಾಭಾವಿಕವಾದಂತಹ ಪಾರಮಾರ್ಥ ಯೋಗ್ಯತೆ ಏನು ಎಂಬುದನ್ನು ಸಾಧಾರಣ ಒಬ್ಬನಿಗೆ ಎಲ್ಲ ರೀತಿಯಲ್ಲಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಸಾಧುಗಳಿಗೆ ಮನುಷ್ಯನ ಅಂತರಂಗ ತಿಳಿಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಅಂತರ್ದೃಷ್ಟಿಯು ಬರುವವರೆಗೆ ನಾವು ಯಾರಿಗೂ ಹೆಸರಿಡಬಾರದು, ಅವರನ್ನು ಏನಾದರೂ ಬೇರೆ ರೀತಿಯಿಂದ ನಾವು ಅವರ ಹತ್ರ ವರ್ತಿಸಬಾರದು ಅಂತ ಹೇಳುವುದರ ಅರ್ಥ. ಮರಣ ಸಮಯದಲ್ಲಿ ಮನುಷ್ಯನು ಮನಸ್ಸಿನ ಯಾವ ಅವಸ್ಥೆಯಲ್ಲಿ ಹೋಗುತ್ತಾನೋ ಎಂಬುದನ್ನು ಅವನ ಪಾರಮಾರ್ಥಿಕ ಅವಸ್ಥೆ ಕಲ್ಪನೆ ಬರಲು ಸಾಧ್ಯವಿದೆ. ಮರಣಕಾಲದಲ್ಲಿ ಅವನು ಯಾವ ಅವಸ್ಥೆಯಲ್ಲಿ ಇರುತ್ತದೆ ಎಂಬುದನ್ನು ಆ ಪರಮಾರ್ಥ ಭಾವದ ಕಲ್ಪನೆಯು ಪರಮಾರ್ಥ ಭಾವದಿಂದ ಆ ಕಲ್ಪನೆಯು ಸಿಗಲು ಸಾಧ್ಯವಿದೆ. ಸಾಮಾನ್ಯ ಮನುಷ್ಯನು ಕೂಡ ನಾಮದ ಸಹಾಯದಿಂದ ದೊಡ್ಡ ಯೋಗ್ಯತೆಯನ್ನು ಸಂಪಾದಿಸುತ್ತಾನೆ. ಅಂದರೆ ಅದು ತಿಳಿಯುವುದಕ್ಕಾಗಿ ನಾವು ಸ್ವತಃ ನಾಮಜಪದ ಸಾಮರಸರಾಗಿರಬೇಕು. ನಾಮಜಪವನ್ನು ಬಿಡದೆ ನಾವು
ಮಾಡಬೇಕು. ಅದಕ್ಕೆ ಈ ನಾಮ ಜಪಕ್ಕೆ ದೊಡ್ಡ ಸಾಮರ್ಥ್ಯವಿದೆ ಎಂಬುದನ್ನು ತಿಳಿಯಬೇಕು. ಯಾರು ಅದರ ಅನುಭವವನ್ನು ತೆಗೆದುಕೊಳ್ಳುತ್ತಾರೋ ಅವರಿಗೆ ಯೋಗದಿಂದ ಏನು ಸಾಧನೆಯನ್ನು ಸಾಧಿಸ್ತಾರೋ, ಜಪ ತಪಸ್ಸು ಯೋಗದಿಂದ ಏನು ಫಲವನ್ನು ಪಡೆಯುತ್ತಾರೋ ಆ ಫಲವು ನಾಮ ಜಪದಿಂದ ಆಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಯಾರಿಗೆ ನಾಮಜಪದ ರುಚಿ ಹತ್ತಿರುತ್ತದೆಯೋ ಅವರ ಮೇಲೆ ಭಗವಂತ ನಿಶ್ಚಿತವಾದ ಕೃಪೆ ಮಾಡಿದ್ದಾನೆಂದು ತಿಳಿಯಬೇಕು. ಯಾರು ನಾಮಜಪದ ರುಚಿಯನ್ನು ನಾಮಜಪದ ರುಚಿ ಅಂದರೆ ನಾಮಜಪವನ್ನು ನಿರಂತರವಾಗಿ ಆ ಸ್ನೇಹದಿಂದ ಯಾರು ಮಾಡುತ್ತಾರೋ ಅವರಿಗೆ ಭಗವಂತನ ಕೃಪೆ ಮಾಡಿದೆ ಎಂದು ತಿಳಿಯಬೇಕು. ನಿಶ್ಚಿತವಾಗಿ ಭಗವಂತನ ಕೃಪೆ ಅವರಿಗೆ ಆಗಿದೆ ಎಂಬುದಾಗಿ ನಾವು ತಿಳಿಯಬೇಕು. ಆದರೆ ನಾಮದ ರುಚಿಯ ಹತ್ತುವುದಕ್ಕಾಗಿ ನಿರಂತರ ನಾಮ ತೆಗೆದುಕೊಳ್ಳಬೇಕು. ಹಾಗೆ ನೋಡಿದರೆ ಪ್ರಾಪಂಚಿಕ ಜನರು ಅತ್ಯಂತ ಸ್ವಾರ್ಥಿಗಳಾಗಿರುತ್ತಾರೆಂಬುದು ನಮಗೆ ಕಂಡುಬರುತ್ತದೆ. ಅವರ ಸ್ವಾರ್ಥಕ್ಕೆ ಕಿಂಚಿತ್ತೂ ವ್ಯತ್ಯಾಸವಾಗದೆ ಅವರಿಗೆ ಪರಮಾರ್ಥ ಬೇಕಾಗಿರುತ್ತದೆ. ಅವರಿಗೆ ಪ್ರಪಂಚದ ಸಾಧಾರಣ ಜನರಿಗೂ ಹೆಚ್ಚು ಕಮ್ಮಿ ಏನಾಗಿರ್ತಾರೆ, ಅವರು ಸ್ವಾರ್ಥದಲ್ಲಿರ್ತಾರೆ. ಎಲ್ಲ ಪ್ರಾಪಂಚಿಕ ವಿಷಯದಲ್ಲಿ ಸ್ವಾರ್ಥದಲ್ಲಿರ್ತಾರೆ. ಅವರಿಗೆ ಸ್ವಾರ್ಥವನ್ನು ಬಿಡಬೇಕಂತ ಹೇಳಿದರೆ ಬಿಟ್ಟರೆ ಮಾತ್ರ ಅವರಿಗೆ ಅವರ ಪಾರಮಾರ್ಥಿಕವಾದಂತಹ ಆ ಸ್ವಭಾವವು ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯವಿದೆ. ಅತ್ಯಂತ ನಿಸ್ವಾರ್ಥಿಗಳಾಗುವುದಕ್ಕೆ ಪರಮಾರ್ಥವೆನ್ನುತ್ತಾರೆ. ನಿಸ್ವಾರ್ಥದವರಿಗೆ ಪರಮಾರ್ಥ ಎನ್ನುತ್ತಾರೆ. ಪರಮಾರ್ಥ ಅಂತ ಹೇಳಿದರೆ ಈ ಪ್ರಪಂಚದ ಪ್ರಾಪಂಚಿಕ ವಿಷಯದಲ್ಲಿ ತುಂಬಿಕೊಂಡವನಿಗೆ ಪರಮಾರ್ಥ ತಿಳಿಯುವುದಿಲ್ಲ. ತಿಳಿಯಬೇಕಾದರೆ ಅವನು ನಿಸ್ವಾರ್ಥಿಯಾಗಿ ಬದುಕಿದರೆ ಮಾತ್ರ ಅವನಿಗೆ ಪರಮಾರ್ಥ ಧರ್ಮದ ಬಗ್ಗೆ ಅನುಭವ ಮತ್ತು ಅವನ ಅನುಕರಣೆಯಲ್ಲಿ ಅವನಿರ್ತಾನೆ ಎಂಬುದನ್ನು ಹೇಳ್ಬೋದು. ಸ್ವಾರ್ಥ ಕಡಿಮೆಯಾದಕ್ಕಾಗಿ ವಾಸನೆ ಕಡಿಮೆಯಾಗುತ್ತದೆ. ಸ್ವಾರ್ಥ ಕಡಿಮೆಯಾಗುವುದಕ್ಕಾಗಿ ವಾಸನೆ ವಾಸನೆ ಅಂತ ಹೇಳಿದರೆ ಜನ್ಮ ಕರ್ಮದ ವಾಸನೆಗಳನ್ನು ಹೇಳುವುದು. ಜನ್ಮ ಕರ್ಮದ ವಾಸನೆ ಬೇಕಾದರೆ ಸ್ವಾರ್ಥ ಕಡಿಮೆ ಆಗಬೇಕು ಮತ್ತು ನಾಮದ ಬಲ ಹೆಚ್ಚಬೇಕು. ಭಗವಂತನ ನಾಮದ ಬಲದಿಂದ, ಭಗವಂತನ ನಾಮಸ್ಮರಣೆಯಿಂದ, ಭಗವಂತನ ಅನುಸಂಧಾನ, ನಿರಂತರವಾದಂತಹ ಭಗವಂತನ ಅನುಸಂಧಾನದಲ್ಲಿ ನಮಗೆ ಭಗವಂತನ ಅನುಸಂಬಂಧ, ಅದರಲ್ಲಿ ಜ್ಞಾನ ಪ್ರಾಪ್ತಿ, ಜನ್ಮದ ಕರ್ಮದ ಆ ವಾಸನೆ ಬಿಡುಗಡೆಯಾಗಿ ನಾವು ಪೂರ್ಣತ್ವದನ್ನು ಆ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯತೆ ಉಂಟು. ಒಂದು ಕಾಡಲ್ಲಿಯೂ ಅಥವಾ ಎಲ್ಲೋ ಮಠದಲ್ಲಿಯೂ, ಮಠ ಅಂತ ಹೇಳಬಾರ್ದು, ಎಲ್ಲೋ ಆ ಏಕಾಂಗಿಯಾಗಿ ಕೂತ್ಕೊಂಡು ಆ ಧ್ಯಾನ ಮತ್ತು ಯೋಗವನ್ನು ಸಾಧನೆ ಮಾಡ್ತಾನೆ ಒಬ್ಬನು ಮಾಡಿದರೆ ಅವನಿಗೆ ಏನು ಪ್ರಾಪ್ತಿಯಾಗ್ತದೆ ಜ್ಞಾನ, ಜ್ಞಾನ ಪ್ರಾಪ್ತವು ಸಾಧಾರಣ ಮಾಡುವಂತಹ ಈ ನಾಮಜಪದಲ್ಲಿ ಸಾಧ್ಯ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಒಂದು ಪ್ರೇರಣೆಯನ್ನು ಕೊಡ್ತಿದ್ದೇನೆ. ಎಲ್ಲರೂ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಎಂದು ಹೇಳ್ತಾ ಈ ವಿಡಿಯೋನಲ್ಲಿ ನಿಲ್ಲಿಸ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ, ಜಯ ರಾಮ, ಜಯ ಜಯ ರಾಮ, ಜೈ ಹನುಮಾನ್, ಜೈ ನಿತ್ಯಾನಂದ.